ನೇತೃತ್ವದಲ್ಲಿ ಸೂರಜ್ ಶೆಟ್ಟಿ ನಕ್ರೆ ಅಧ್ಯಕ್ಷರು, ಯುವ ಕಾಂಗ್ರೆಸ್ ಕಾರ್ಯಕ್ರಮ ಇದರ ಸಹಯೋಗದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಸೇರಿ ನಮ್ಮ ಸುರಕ್ಷಾಶ್ರಮಕ್ಕೆ ಭೇಟಿ ನೀಡಿ ರಾಹುಲ್ ಗಾಂಧಿ ಅವರ ಹುಟ್ಟುಹಬ್ಬವನ್ನು ಆಚರಿಸಿದ್ದಾರೆ. ನಾವು ಯಾಕೆ ಇಲ್ಲಿ ಪದೇ ಪದೇ ಬರ್ತೇವೆ ಹೇಳಿದ್ರೆ, ನಿಮ್ಮ ಮೇಲೆ ನಮಗೆ ಪ್ರೀತಿ ಇದೆ, ನಿಮ್ಮ ಮೇಲೆ ನಮಗೆ ಕಾಳಜಿ ಇದೆ. ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತಗಳೇ ಅದೇ, ಎಲ್ಲರನ್ನೂ ಪ್ರೀತಿಸುವುದು, ಎಲ್ಲರ ಬದುಕಿಗೆ ಒಳ್ಳೆಯ ಒಂದು ಮಾರ್ಗವನ್ನು ಹುಟ್ಟಿಕೊಡೋದು ನಮ್ಮೆಲ್ಲರ ಆಶಯ. ನೀವೆಲ್ಲರೂ ಕೂಡ ರಾಹುಲ್ ಗಾಂಧಿ ಅವರಿಗೆ ಆಶೀರ್ವಾದ ಕೊಡಬೇಕು. ಅವರು ದೇಶದ ಪ್ರಧಾನಮಂತ್ರಿ ಆಗಬೇಕು ಅಂತ ನೀವೆಲ್ಲರೂ ಕೂಡ ಅವರಿಗೆ ಆಶೀರ್ವಾದ ಕೊಡಬೇಕು. ಅವರು ಪ್ರಧಾನಮಂತ್ರಿ ಆದ್ರೆ ಈ ದೇಶದ ಅನೇಕ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಹುಡುಕುತ್ತಾರೆ ಅನ್ನುವಂತ ನಂಬಿಕೆ ನಮ್ಗೆಲ್ಲರಿಗೂ ಇದೆ. ಹಾಗಾಗಿ ಅವರ ಹುಟ್ಟುಹಬ್ಬವನ್ನು ನಾವು ನಿಮ್ಮೆಲ್ಲರ ಜೊತೆ ಆಚರಿಸುವ ನಿರ್ಧಾರ ಮಾಡಿ ಇವತ್ತು ನಾವೆಲ್ಲ ಬಂದಿದ್ದೇವೆ. ನಮ್ಮ ಜೊತೆಲಿ ಯುವ ಕಾಂಗ್ರೆಸ್ನ ಅಧ್ಯಕ್ಷರು ಸೂರಜ್ ಶೆಟ್ಟಿ ಅವರು ಮತ್ತು ಯುವ ಕಾಂಗ್ರೆಸ್ನ ಎಲ್ಲ ಪದಾಧಿಕಾರಿಗಳು ನಾವೆಲ್ಲ ಸೇರಿದ್ದೇವೆ. ಇನ್ನು ಮುಂದೆಯೂ ಕೂಡ ನಾವಿಲ್ಲಿ ಬರ್ತೇವೆ. ಈ ಆಶ್ರಮದಲ್ಲಿ ನಿಮ್ಮ ಸಂಖ್ಯೆ ಜಾಸ್ತಿ ಆಗಬೇಕು ಅಂತ ನಾವು ಬಯಸುವುದಿಲ್ಲ. ಈ ಆಶ್ರಮದಲ್ಲಿ ಜನಸಂಖ್ಯೆ ಕಮ್ಮಿಯಾಗಿ ಈ ಆಶ್ರಮ ಮುಚ್ಚಬೇಕನ್ನುವಂಥದ್ದು ನಾವು ಬಯಸ್ತೇವೆ. ಯಾಕಂದ್ರೆ ನೀವೆಲ್ಲರೂ ಆರೋಗ್ಯವಾಗಿ ನಿಮ್ಮ ಮನೆಗಳಿಗೆ ತೆರಳಬೇಕು, ನಿಮ್ಮ ಮನೆಯವರೆಲ್ಲ ಬಂದು ನಿಮ್ಮನ್ನು ಕರ್ಕೊಂಡು ಹೋಗುವ ಪರಿಸ್ಥಿತಿ ಬರಬೇಕು. ಇಂತಹ ಆಶ್ರಮಗಳು ಯಾವತ್ತೂ ಮತ್ತೆ ಪ್ರಾರಂಭ ಆಗಬಾರದು. ಅದರಿಂದ ನಿಮ್ಗೆಲ್ಲರಿಗೂ ಕೂಡ ಒಳ್ಳೇದಾಗ್ಲಿ, ದೇವರು ನಿಮ್ಗೆ ಒಳ್ಳೆ ಆರೋಗ್ಯ ಕೊಡ್ಲಿ. ನಿಮ್ಗೆ ತಾಯಿಯ ರೂಪದಲ್ಲಿ ಬಂದು ಆಯಿಷಾ ಅವರು ನಿಮ್ಮನ್ನೆಲ್ಲ ಸಾಕ್ತಾ ಇದ್ದಾರೆ. ಯಾವ ರೂಪದಲ್ಲಿ? ತಾಯಿಯ ರೂಪದಲ್ಲಿ. ನಿಮ್ಗೆ ಎಷ್ಟು ಚಂದ ಆರೈಕೆ ಮಾಡ್ತಾರೆ ನೋಡಿ. ಕೆಲವರು ನಿಮ್ಮನ್ನೆಲ್ಲಿ ಬಿಟ್ಟೋಗಿದ್ದಾರೆ, ಮನೆಯವರಿದ್ರು ಕೂಡ ನಿಮ್ಮನ್ನು ಬಿಟ್ಟೋಗಿದ್ದಾರೆ. ಆದ್ರೆ ತಾಯಿಯ ರೂಪದಲ್ಲಿ, ದೇವರ ರೂಪದಲ್ಲಿ ಅವರು ನಿಮ್ಮ ಆರೈಕೆ ಮಾಡ್ತಿದ್ದಾರೆ. ನೀವೆಲ್ಲರೂ ಕೂಡ ಅವರು ಹೇಳಿದಾಗೆ ಕೇಳಬೇಕು, ಸಹಕಾರ ಮಾಡಬೇಕು ಮತ್ತು ಆರೋಗ್ಯವಂತರಾಗಿ ನೀವೆಲ್ಲರೂ ಕೂಡ ಹೋಗಬೇಕು ಅನ್ನುವಂಥದ್ದು ನಮ್ಮ ಆಶಯ. ಮತ್ತೊಮ್ಮೆ ನಾವು ನಮ್ಮ ನಾಯಕರಾಗಿರುವ ರಾಹುಲ್ ಗಾಂಧಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯವನ್ನ ನಿಮ್ಮ ಮೂಲಕ ತಿಳಿಸಿ ನಾನು ಮಾತನ್ನು ಮುಗಿಸ್ತೇನೆ.